ಚಿತ್ರದುರ್ಗ ಜಿಲ್ಲೆಯಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಅನುದಾನ ಮೀಸಲಿಡುವಂತೆ ಆಗ್ರಹಿಸಿ ನಡೆಯುತ್ತಿರುವ ರೈತ ಹೋರಾಟದ ಹಿನ್ನೆಲೆಯಲ್ಲಿ ಇಂದು ಸಂಜೆ 5:40ಕ್ಕೆ ಹೋರಾಟ ಸ್ಥಳಕ್ಕೆ ಆಗಮಿಸಿದ ಎಡಿಸಿ ಕುಮಾರಸ್ವಾಮಿಯವರು ಉಪವಾಸ ಸತ್ಯಾಗ್ರಹ ನಡೆಸುತ್ತಿರುವ ರೈತ ಮುಖಂಡರಿಗೆ ವೈಯಕ್ತಿಕ ಕಳಕಳಿಯಿಂದ ಮನವಿ ಮಾಡಿದರು. ಸತ್ಯಾಗ್ರಹ ಮಾಡುವುದು ಒಳ್ಳೆಯದಲ್ಲ. ನಿಮ್ಮ ಮೇಲಿರುವ ವೈಯಕ್ತಿಕ ಕಳಕಳಿಯಿಂದ ಈ ಮನವಿ ಮಾಡುತ್ತಿದ್ದೇನೆ. ಆರೋಗ್ಯವನ್ನು ಹಾನಿಗೊಳಿಸಿಕೊಳ್ಳದೆ ಮಾತುಕತೆ ಮೂಲಕ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವ ದಾರಿ ಹುಡುಕೋಣ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಅಧ್ಯಕ್ಷರಾದ ಕೆಟಿ ತಿಪ್ಪೇಸ್ವಾಮಿ ಮತ್ತು ರೈತ ಮುಖಂಡ ಸಿದ್ದವೀರಪ್ಪ ಅವರನ್ನು ಉದ್ದೇಶಿಸಿ ಎಡಿಸಿ ಕುಮಾರಸ್ವಾಮಿಯವರು ಮಾತನಾಡಿದರು. ಇದೇ ವೇಳೆ ರೈತರ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತರುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ ಅವರು ರೈತರು ತಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕೆಂದು ತಿಳಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ರೈತ ಮುಖಂಡರು 6/3/2026 ರಂದು ಬಜೆಟ್ ಮಂಡನೆಯಾದ ನಂತರ ನಮ್ಮ ಬೇಡಿಕೆಗೆ ಸ್ಪಷ್ಟ ಘೋಷಣೆ ಬಂದರೆ ಸತ್ಯಾಗ್ರಹವನ್ನು ಕೈಬಿಡುತ್ತೇವೆ ಎಂದು ತಿಳಿಸಿದರು. ಕಳೆದ ಹಲವು ತಿಂಗಳಿಂದ ಜಿಲ್ಲೆಯಾದ್ಯಂತ ಹೋರಾಟ ನಡೆಸಿದರೂ ಸರ್ಕಾರದಿಂದ ಯಾವುದೇ ಸ್ಪಷ್ಟ ಭರವಸೆ ಸಿಗದಿರುವುದರಿಂದಲೇ ಅಹೋರಾತ್ರಿ ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾಗಿದ್ದೇವೆ ಎಂದು ಅವರು ಸ್ಪಷ್ಟಪಡಿಸಿದರು. ಭದ್ರಾ ಮೇಲ್ದಂಡೆ ಯೋಜನೆಗೆ ತಕ್ಷಣವೇ ಅಗತ್ಯ ಅನುದಾನ ಘೋಷಿಸಿ ಜಾರಿಗೆ ತರಬೇಕು ಎಂದು ಪುನರುಚ್ಚರಿಸಿದ ರೈತರು ಸರ್ಕಾರದಿಂದ ಶೀಘ್ರ ಹಾಗೂ ಸ್ಪಷ್ಟ ಸ್ಪಂದನೆ ದೊರಕುವ ನಿರೀಕ್ಷೆಯಲ್ಲಿ ತಮ್ಮ ಹೋರಾಟವನ್ನು ಮುಂದುವರಿಸುವುದಾಗಿ ತಿಳಿಸಿದ್ದಾರೆ. ಆಡಳಿತ ವ್ಯವಸ್ಥೆ ಕಳೆದ 2008ರಲ್ಲೇ ಏನು DPR ಮಾಡಿದ್ರು, ಆ ಸಂದರ್ಭದಲ್ಲಿ ಅದರ 5ನೇ ಪಾಯಿಂಟ್ ಇದೆ. ಇಡೀ ಭದ್ರಾ ಹೋಗಿದ್ದು ಅದು ಬಿಟ್ಟೋಗಿದೆ. ಯಾಕೆ ಬಿಟ್ಟು ಈಗಲೂ ಕೂಡ ಮೊನ್ನೆ DC ಅವ್ರಿಗೂ ಅದನ್ನು ಉಸ್ತುವಾರಿ ಸಚಿವರಿಗೆ ಅದನ್ನು ಬಟ್ ಅದನ್ನು ಸೇರಿಸುವಂತಹ ಯಾವುದೇ ಮಾತನ್ನು ಅದು ಈ ವ್ಯವಸ್ಥೆಗೆ ಒಂದು ಕಾಲಕ್ಕೆ ಅತಿ ದೊಡ್ಡ ಅನ್ಯಾಯ ಆಗುತ್ತೆ. ಯಾಕೆಂದರೆ ಈಗ ಬರೀ 30 ಕೆರೆಗಳು ತುಂಬಿಸೋದೆಲ್ಲ ತಗೊಂಡಾರಲ್ಲ, ಇಲ್ಲ 30 ಕೆರೆಗೆ ಮಾತ್ರ 10 ಈ ಸಾಲಕ್ಕೆ 10 TMC ಅವರಿಗೆ ಅಷ್ಟೇ ನೀರು ಅಲಾಟ್ ಮಾಡ್ತಾರೆ. ಹಿರಿಯವರು ಅದು ಕಡಿ ನೀರಾವರಿ ಪ್ರಾಯೋಜನ ಮಾಡ್ಕೊಂಡಿದ್ದಾರೆ, ಅಲ್ಲೆಲ್ಲ ಮಾಡ್ಕೊಂಡಿದ್ದಾರೆ. ಇಡೀ ಪ್ರಾಜೆಕ್ಟಲ್ಲಿ ಅದು ನನ್ನ ಗಮನದಲ್ಲಿಲ್ಲ. ನಾನು ನೀರಾವರಿ ಇಲಾಖೆ ಭದ್ರಾ ಇಂಜಿನಿಯರ್ ಜೊತೆ ಮಾತಾಡಿ ಅದಕ್ಕೊಂದು ಅಡಿಷನಲ್ ಎಸ್ಟಿಮೇಷನ್ ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆ. ಏಕೆಂದರೆ ಈಗ ನೋಡಿ, ಭಾಳ ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನೀರು ಬೇಕಾಗಿದ್ದು ಪಾಲಿಸಿ ಡಿಸಿಷನ್ ನಾವು ಧರಣಿ ಎಲ್ಲ ಕೂತಿದ್ದೀರಿ, ನೀವು ಎಲ್ಲ ನಮಗೆ ಕನ್ಸರ್ಟ್ ಇದೆ, ನಿಮ್ಮಲ್ಲಿ ನನಗೂ ಕಳಿಸಿದೆ 500 ಬಂದು. ಸೊ ಧರಣಿಯನ್ನು ಹಿಂಪಡೆಯಿಲ್ಲ ಅಂತೇಳಿ ನಾವು ಒಂದು ಮಾನವೀಯತೆ ಚೌಕಟ್ಟಿನಲ್ಲಿ ನಿಮ್ಮ ಮತ್ತು ಆರೋಗ್ಯ ದೃಷ್ಟಿಯಿಂದ ನಿಮ್ಮಲ್ಲೇ ನಂಬಿಕೆಂದಿರೋಂಥ ಕುಟುಂಬ ಇದೆ, ನಿಮ್ಮದೇ ನಂಬಿಕೆಂದಂಥ ಜನಗಳಿದ್ದಾರೆ ಅನ್ನೋದನ್ನು ನಮ್ಮ ಒಂದು ಕಳಕಳಿ. ಓಕೆ, ಈಗ ನಮ್ಮ ಹಂತದಲ್ಲೇ ನಾವು ದುಡ್ಡು ಸ್ಯಾಂಕ್ಷನ್ ಮಾಡೋದಾಗಲಿ ಸರ್ಕಾರದ ಬಂದಿದ್ದನ್ನು ತಲುಪಿಸ್ಬೋದು ಹೊರತು ಸರ್ಕಾರಕ್ಕೆ ನಿಮ್ಮ ಅಹವಾಲನ್ನು ತಲುಪಿಸಿದ್ದೀವಿ. ಆದ್ದರಿಂದ ಆರೋಗ್ಯಕ್ಕೆ ತೊಂದರೆ ಮಾಡ್ಕೊಂಡು ಧರಣಿ ಸತ್ಯಾಗ್ರಹ ಮಾಡೋದು ಒಳ್ಳೆಯದಲ್ಲ ಅಂತ ನಾನು ವೈಯಕ್ತಿಕವಾಗಿ ನನ್ನ ಕಳಕಳಿ ಅಷ್ಟೇ. ನಿಮ್ಮ ಅಭಿಪ್ರಾಯ ಎಲ್ಲ ಸರಿ ಇದೆ. ನಾವು ಯಾಕೆ ಇಂಥ ಚಳವಳಿಗಳ ತೀರ್ಮಾನ ತಗೊಳ್ತೀವಿ ಅಂದರೆ ಬೇಗ ಸರ್ಕಾರ ಗಮನ ಸೆಳೆಯಿಲ್ಲ ಅಷ್ಟೇ ನಮ್ಮ ಕಾಳಜಿ ಇರೋದು. ಅದರಿಂದ ಆಚೆಗೇನಿಲ್ಲ. ನಾವು ಇಟ್ಟಿರೋ ಡಿಮ್ಯಾಂಡ್ಸು ಯಾವ ನಿಮ್ಮ ಕೈಯಲ್ಲಿಲ್ಲ, ನಿಮ್ಮ ವ್ಯಾಪ್ತಿ ದಾಟಿದೆ. ಆದರೆ ನಮ್ಮ ಎದುರಿಗಿರೋ ಗೌರ್ಮೆಂಟ್ ನೀವೇ, ನಾವು ನಿಮಗೆ ಹೇಳಬೇಕು, ನಿಮ್ಮನ್ನೇ ಒಳ್ಳೇದು. ಯಾಕೆಂದರೆ ನಾವು ಸರ್ಕಾರದ ಪ್ರತಿನಿಧಿಯಾಗಿ ನಾವು ಇಲ್ಲಿ ಇರ್ತೀವಿ. ನಿಮ್ಮ ಮನವಿಯನ್ನು ಸರ್ಕಾರಕ್ಕೆ ತಲುಪಿಸುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಆಲ್ರೆಡಿ ನೀವು ಸಾಕಷ್ಟು ಬಾರಿ ಕೊಟ್ಟಿದ್ದೀರಿ, ಹೌದಲ್ಲ? ಸ್ಟಾರ್ಟಿಂಗ್ ಬಂದಾಗ ರಿಪೋರ್ಟ್ ಆದಾಗಲೂ ಅವತ್ತು ಸಮೇತ ದೊಡ್ಡ ಧರಣಿ ಸ್ಟ್ರೈಕ್ನಿಗೆ ಬಂದ್ ಮಾಡಿಬಿಟ್ಟು ಮನವಿ ಕೊಟ್ಟಿದ್ದೀವಿ. ಜಿಲ್ಲಾಧಿಕಾರಿಗಳು ರಿಪೋರ್ಟ್ ಆ ದಿವಸನೇ ಹೌದಲ್ಲ ಭದ್ರಾ ಹೋರಾಟ ಸಮಿತಿಯವರು ಎಲ್ಲ ರೈತ ಸಂಘಗಳು ಸೇರಿ ಮಾಡಿಬಿಟ್ಟು ಅವತ್ತಿಂದಲೂ ತಮ್ಮ ಮನವಿಯನ್ನು ನಾವು ಸರ್ಕಾರಕ್ಕೆ ಕಳಿಸ್ತಾ ಇದ್ದೀವಿ. ಸರ್ಕಾರದ ಹಂತದಲ್ಲಿ ಈಗ ನೋಡೋಣ, ಬಜೆಟ್ ಇದೆ, ಆಶೋತ್ತರ ಇದೆ. ನಮ್ಮೆಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರುಗಳು ನಿಯೋಗವಾಗಿ ಭೇಟಿ ಮಾಡಿದ್ದಾರೆ. ಮೊನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ, ನೀರಾವರಿ ಸಚಿವರನ್ನ ಭೇಟಿ ಮಾಡಿದ್ದಾರೆ. ಎಲ್ಲ ರೀತಿ ಪ್ರಾಮಾಣಿಕ ಪ್ರಯತ್ನವನ್ನು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮಾಡ್ತಿದ್ದಾರೆ. ಭರವಸೆ ಇದೆ, ವಿಶ್ವಾಸ ಇದೆ. ಅದರಲ್ಲಿ ಭಾಗ ಯಾಕೆಂದರೆ ನಮ್ಮದು ಹಿಂದುಳಿದದ್ದು ಮತ್ತು ಭಾಳ ಬರ ಪ್ರದೇಶ ಇರೋದ್ರಿಂದ ಅನುಕೂಲ ಮಾಡಿಕೊಡ್ತಾರೆ ಅಂತ ನಿಜವಾಗ್ಲೂ ಭರವಸೆ ಇದೆ.
ಓಕೆ, ನಮ್ಮ ಸರ್ಕಾರದ ಮೇಲೆ ಭರವಸೆ ಇದೆ. ಬಟ್ ಈ ಥರ ಉಪವಾಸ ಮಾಡೋದು, ಮನವಿ ಕೊಡಿ, ಸತ್ಯಾಗ್ರಹ ಮಾಡಿ, ಸ್ಟ್ರೈಕ್ ಮಾಡಿ, ಉಪವಾಸ ಮಾಡೋದು ಒಳ್ಳೆಯದಲ್ಲ ಅಂತ ನನ್ನ ವೈಯಕ್ತಿಕವಾಗಿ ನಿಮ್ಮ ಹಿತೈಷಿಯಾಗಿ ಹೇಳ್ತಾ ಇದ್ದೀನಿ. ನಿಮ್ಮ ಕಾಳಜಿ ನನ್ನ ಜಾಗ ಕೊಡಿ. ಅಂದರೆ ನಮ್ಮದು ಉದ್ದೇಶ ಏನು, ಈಗ ಒಂದು ಕುಂಬಾರ ಮಾಡಿದ ಕೊಡನವ್ವ, ಕುಂಬಾರ ಮಾಡಿದ ಕೊಡನವ್ವ, ಚಂದಗೆ ತಂದೇನೆ, ತಂಗೆ ನೇರಿಗೆ ಬಂದೇನೆ, ಚೆನ್ನಪ್ಪ ಹೇಳ್ರಿ. ಯವನದಾಗೆ ನಾನಂಗೆ ನಾಂದಿ ಬರಲವ್ವ, ನಾನಂಗೆ